ಹಾಯ್ ಯೂಟ್ಯೂಬ್. ಸೊ ನಾನು ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ. ಸ್ಕೂಲ್ಗೆ ಹೊರಟಿದ್ದೀನಿ ನನ್ನ ಮಗನ ಕರ್ಕೊಂಬರೋಕ್ಕೆ. ಸ್ವಲ್ಪ ಹಿಂದೆ ಹೋಗ್ತೀನಿ ಕಾಣಿಸುತ್ತೆ. ಸೊ ಬೇಗ ಬೇಗ ತಿಂದು ಹೋಗೋಣ ಅಂತ ಬಿಸಿ ಬಿಸಿ ಕೊಡ್ತಾಯಿದೆ ನನಗೆ. ಟೊಮೊಟೊ ಬಾತ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ರೆಸಿಪಿ ಬೇಕಂದರೆ ಚೇಂಜ್ ಮಾಡ್ಬೋದು. ತುಂಬ ಹಿಂದೆನೇ ಮಾಡಿದ್ದೆ, ತುಂಬ ಹಳೇ ವಿಡಿಯೋ. ಇದು ಚೆಕ್ ಮಾಡ್ಬೋದು ಟೊಮೊಟೊ ಬಾತ್ ಹೆಂಗೆ ಅಂತ. ಸೊ ನಾನು ತಿಂದು ನನ್ನ ಮಗನ ಕರ್ಕೊಬರಕ್ಕೆ ಕೊಟ್ಟಾಗಿದ್ದೀನಿ. ಟೈಮ್ ಆಗಿದೆ ಆಲ್ರೆಡಿ. ಸೊ ಆಲ್ಮೋಸ್ಟ್ ಬೇಗ ಬೇಗ ತಿಂತಾಯಿದ್ದೀನಿ. ಅದಕ್ಕೋಸ್ಕರನೇ ಯಾವಾಗಲೂ ಒಂದು 10 ನಿಮಿಷ ಬೇಗ ಹೋಗಿ ಮುಗಿಸ್ಬೇಕು, ಆರಾಮಾಗಿ ಹೋಗ್ಬೇಕು ಅಂದ್ಕೊಳ್ತೀನಿ. ಟೀ ಕುಡಿದು ಒಂದು 10 ನಿಮಿಷ ಕೂತು ಹೋಗ್ಬೇಕಂತ. ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗೋದಿಲ್ಲ, ಹಂಗೆ. ಸೊ ಪರವಾಗಿಲ್ಲ. ಸೊ ಎಲ್ಲ ವರಮಹಾಲಕ್ಷ್ಮಿ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀನ ಕೆಲಸಗಳ. ಹಬ್ಬ ಮುಗಿಯೋ ತನಕ ಮುಗಿಯೋದೇ ಇಲ್ಲ ಕೆಲಸಗಳು, ಹಂಗೆ ಇರ್ತವೆ. ಚೆಕ್ ಮಾಡಿ ನನ್ನ ವಿಡಿಯೋಸ್ನೆಲ್ಲ. ತುಂಬ ರೆಸಿಪೀಸ್ ಇದೆ ಬಾರುಣಿ ಕಿಚನ್ ಯೂಟ್ಯೂಬ್ ಚಾನಲಲ್ಲಿ, ನನ್ನ ಚಾನಲಲ್ಲಿ. ಆದರೆ ಇನ್ನೊಂದು ಸ್ವಲ್ಪ ದಿನ ಆಕ್ಟಿವ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಯೂಟ್ಯೂಬನ್ನು. ಸೊ ಸ್ವಲ್ಪ ಬೇರೆ ಕೆಲಸ ಮುಗಿಸಲು ಬರ್ತೀನಿ. ಸೊ ಅದೇ ತನಕ ಸಪೋರ್ಟ್ ಮಾಡಿ. ಬೇರೆಲ್ಲ ರೆಸಿಪೀಸ್ ಇದೆ, ನೋಡ್ಕೊಂಡು ಬನ್ನಿ. ಒಂದು ಕೆಲಸ ಮುಗಿಸಿ ಒಂದು ಕೆಲಸ ಒನ್ ಬೈ ಮಾಡ್ಕೊಳ್ಳೋದ್ರಷ್ಟು ಒಟ್ಟಿಗೆ ಎಲ್ಲ ಮಾಡೋಕ್ಕಾಗಲ್ಲ, ಮಿಕ್ಸಪ್ ಆಗುತ್ತೆ ಅಂತ ಹೇಳಿ ಸ್ಲೋ ಅಂದ್ಕೊಂಡು ಎಷ್ಟು ಸ್ಲೋ ಆಗಿದೆ. ಸ್ವಲ್ಪ ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ದಿನದಲ್ಲ, ಅದಾಯಿತು ಒಂದು ಲೆವೆಲ್ಗೆ. ನೆಕ್ಸ್ಟ್ ಯೂಟ್ಯೂಬ್ದು ಆ್ಯಕ್ಟಿವಾಗಿ ಹಾಕ್ಬೇಡ, ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇರ್ತೀನಿ. ನನ್ನ ಮುಗಿಸಿಟ್ಟಿಗೆ ಒಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಇದಾಗ್ಬಿಟ್ಟಿದ್ದು, ಹಳೇದಾಗ್ಬಿಟ್ಟಿದ್ದು. ನೈಟ್ ಡ್ರೆಸ್ ತರಬೇಕಿತ್ತು. ಶಾಪ್ಗೆ ಹೋಗಿ ನೈಟ್ ಡ್ರೆಸ್ಗಳು ತೊಗೊಂಡು ಬಂದ್ವಿ. ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂದು ಗೊತ್ತಾಗೋದಿಲ್ಲ. ಸ್ವಲ್ಪ ಅವನಿಗೆ ಕ್ಲಾತ್ ಪರ್ಟಿಕ್ಯುಲರ್ ಆಗಿರಬೇಕು, ಯಾಕಂದರೆ ಸ್ಕಿನ್ ಇರಿಟೇಷನ್ ಆಗುತ್ತೆ ಅಂತ ಹೇಳ್ಬಿಡಿ. ವಿಶ್ ಲಿಂಕ್ ನೀವು ಚೆಕ್ ಮಾಡ್ಬೋದು. ನಂದು ಕೆಲವು ಪ್ರಾಡಕ್ಟ್ ಹಾಕ್ತಾ ಇರ್ತೀನಿ ವಿಶ್ ಲಿಂಕಲ್ಲಿ. ಸೆಲೆಕ್ಟೆಡ್ ಪ್ರಾಡಕ್ಟ್ಸು, ಅದನ್ನೆಲ್ಲ ನೀವು ಚೆಕ್ ಮಾಡಿ. ಡೈರೆಕ್ಟಾಗಿ ನೀವು ಡೈರೆಕ್ಟಾಗಿ ಶಾಪಿಂಗ್ ಮಾಡ್ಬೋದು. ನಿಧಾನನೇ ಆಯಿತು, ಪರವಾಗಿಲ್ಲ. ಆರಾಮ್ಸೆ ಮಾತಾಡ್ಕೊಂಡು ಊಟ ಮಾಡ್ದಂಗೆ ಆಯಿತು, ಆರಾಮ್ಸೆ ಮಾತಾಡ್ದಂಗೆ ಆಯಿತು. ಗಡಿಯಾರ ನೋಡ್ತಾ ಇದ್ದೀನಿ ನಾನು. ಇನ್ನೊಂದು 10 ಮಿನಿಟ್ಸ್ ಇದೆ ಬಿಡೋಕ್ಕೆ. ಎಷ್ಟು ಗಂಟೆಗೆ ಬಿಡ್ತೀನಿ ಅಂದರೆ ಅಷ್ಟು ಗಂಟೆಗೆ ಬಿಟ್ಕೊಂಡಿರ್ತೀನಿ ಮನೆಯನ್ನು ಹೊರಡ್ತೀನಿ ಮನೆಯಿಂದ. ಅವಾಗಲೂ ಅಷ್ಟೇ ಕರೆಕ್ಟ್ ಟೈಮ್ ಆಗುತ್ತೆ ಅಲ್ಲಿ. ಟೊಮೊಟೊ ಬಾತ್ ಮಾಡಿ ಅಮ್ಮ. ಟೊಮೊಟೊ ಬಾತ್ ಅಂದ್ರೆ ಎಷ್ಟಿಷ್ಟ ನನ್ನ ಮಗನಿಗೆ ಅಂದರೆ, ಟೊಮೊಟೊ ಬಾತ್ ಮಾಡಿಲ್ಲ ಅಂದೇನೆ ಕೋಪ ಮಾಡ್ಕೊಂಡಿದ್ದ. ಆಮೇಲೆ ಒಬ್ಬ ನಾವು ಟೊಮೊಟೊ ಬಾತ್ ಮಾಡಿಲ್ಲ ಅಂದರೆ ನಾನು ಊಟನೇ ಮಾಡಲ್ಲ, ಇನ್ಯಾವತ್ತು ಊಟ ಮಾಡಲ್ಲ ಅಂತ ಹೇಳೋಣ. ಒಂದಿನ ಟೊಮೊಟೊ ಬಾತ್, ಒಂದಿನ ಪೊಂಗಲ್, ಒಂದಿನ ಟೊಮೊಟೊ ಬಾತ್, ಆಲ್ಟರ್ನೇಟಿವ್ಸ್ 2 ಮಾಡಿ ನೋಡೋಣ ಒಂದು ವೀಕ್ ಅಂತ. ಆಯ್ತಪ್ಪ ಅಂತ ಹೇಳಿದ್ದೀನಿ. ಬರೀ ಟೊಮೊಟೊ ಬಾತು, ಒಂದಿನ ಟೊಮೊಟೊ ಬಾತ್ ಅಂತೆ, ಒಂದಿನ ಪೊಂಗಲ್ ಅಂತೆ. ಆಲ್ಟರ್ನೇಟಿವ್ಸ್ ಇದೆ, ಒಂದು ವಾರ ಹಂಗೆ ಮಾಡಿ ಅಂತ ಅವನು. ಆಯಿತು ಅಂತ ಹೇಳಿದ್ದೀನಿ, ನೋಡೋಣ. ಒಂದು ಹಳೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆಯಿತು ನಂದು ಊಟ, ನಿಮ್ಮದೆಲ್ಲ ಆಯಿತು ಅಂದ್ಕೊಳ್ತೀನಿ. ಊಟ ಮಾಡೋದನ್ನ ಮರಿಬೇಡಿ. ಎಸ್ಪೆಷಲಿ ಹೆಣ್ಮಕ್ಳು ಹಬ್ಬಕ್ಕೆ ಭರ್ಜರಿಯಾಗಿ ತಯಾರು ಮಾಡ್ತಿರೋರೆಲ್ಲರೂ ಕ್ಲೀನ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿ ಅಷ್ಟೇ.
ನಮ್ದು ಎಷ್ಟಾಗುತ್ತೆ ಅಷ್ಟು ಮಾಡ್ತಿರ್ತೀನಿ. ಪರ್ಟಿಕ್ಯುಲರಾಗಿ ಮಾಡಲೇಬೇಕು, ಅಷ್ಟೊಂದು ಫಸ್ಟ್ ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಮುಖ್ಯದ ಕಡೆ ಗಮನ ಕೊಡೋಕ್ಕಾಗಲ್ಲ. ಫಸ್ಟ್ ಪ್ರಿಫರೆನ್ಸಲ್ಲಿ ಟೀ ಕುಡಿದು ಅಂದರೆ ಈಗ ತಾನೇ ಊಟ ಮಾಡಿದ ತಕ್ಷಣ ಟೀ ಕುಡಿಯೋಕ್ಕಾಗಲ್ಲ. ಸೊ ಮೋಕ್ಷಿತಿನ ಕರ್ಕೊಂಡು ಬಂದೇ ಅವ್ನು ತಿನ್ನಿಸಿ ಅದಾದಮೇಲೆ ಒಂದು 10 ನಿಮಿಷ ಆರಾಮ್ಸೆ ಟೀ ಕುಡಿಬೋದು. ಓದೋಕ್ಕೆ ಕೂರ್ತಾನೇ ಇಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡೈತೆ ನನಗೆ. ಹೆಂಗೆ ಕೂರ್ಸೋದಪ್ಪ ಅವನ್ನ ಅಂತ ಕೂರ್ತಾನೆ. ಬಟ್ ಓದೋಕ್ಕೂ ಡೈಲಿ ಹಾಬಿಯಾಗಿರ್ಬೇಕಲ್ವ, ಅದು 2 ವರ್ಷದಿಂದ ಅದು ಮಾಡೋಕ್ಕಾಗ್ತಾಯಿಲ್ಲ. ಸಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಅವನಿಗೆ ಜಾಸ್ತಿ ಮುದ್ದು ಮಾಡಿಬಿಟ್ಟು ಅದನ್ನು ಲೈನ್ ತೊಗೊಂಬರೋಕ್ಕಾಗ್ತದೆ. ಸೊ ಈ ಲೈನ್ ಆ ಥರ ತಿಂದ್ರೂ ಈ ಪಾಮೇನೂ ಆಗಿಲ್ಲ ಫುಡ್ಡು, ಫಿಂಗರ್ಸ್ ಮಾತ್ರ. ವಿಡಿಯೋದಲ್ಲಿ ನೋಡೋಕ್ಕಿಲ್ಲ, ಅದೆಲ್ಲ ಆಗ್ಬಿಟ್ಟದೆ ಅನ್ನೋ ಥರ ಕಾಣಿಸುತ್ತೆ. ಸೊ ನಮ್ಮ ಪಾಮೇನೂ ಆಗಿಲ್ಲ, ಜಸ್ಟ್ ಯಾವುದೋ ವಿಡಿಯೋ ನೋಡಿದ್ದೆ, ಪಾಮೇಲೆಲ್ಲ ಮಾಡ್ಕೊಂಡು ಊಟ ಮಾಡಬಾರ್ದು, ಫಿಂಗರ್ಸ್ ಅಷ್ಟೇ ಊಟ ಮಾಡಬೇಕಂತ. ಅದಕ್ಕೆ ಮೋಕ್ಷಿತಿಗೆ ಕೈಯಲ್ಲಿ ಊಟ ಮಾಡೋದೇ ತಪ್ಪೋಗ್ಬಿಟ್ಟಿದೆ ಅವನಿಗೆ. ಸ್ಪೂನು ಈ ಕರೋನಾ ಬಂದ ಟೈಮಿಂದ ಒಬ್ರಿಗೊಬ್ರದ್ದು ಇದಾಗಬಾರ್ದು ಅಂತ ಹೇಳಿ ಕೈಯಲ್ಲಿ ಊಟ ಮಾಡಿಸೋದನ್ನ ಬಿಟ್ಬಿಟ್ಟು ಪ್ರತಿಯೊಂದೂ ಸ್ಪೂನಲ್ಲೇ ತಿನ್ಸೋ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಅಂದರೆ ನನ್ನಿಂದ ಅವನಿಗೂ ಇನ್ಫೆಕ್ಟ್ ಆಗಬಾರ್ದು ಹಂಗೆ ಅನ್ನೋ ಥರ ನೋಡಿದ್ರೆ ಅವಾಗಿಂದ ಇದುವರೆಗೂ ಸ್ಪೂನೇ ಬಿಡ್ತಾಯಿಲ್ಲ ಮಾರಾಯ. ಹೋಗ್ಲಿ ಪುಲಾವು ಪೊಂಗಲ್ ಸರಿ ಅನ್ನ ಸಾಂಬಾರ್ಗೂ ಸ್ಪೂನೇ ಬೇಕಂತಾನೆ. ನನ್ನ ಕೈಯಿಂದ ತಿನ್ನಿಸೋದೇ ತಪ್ಪಿಬಿಟ್ಟಿದೆ ನನಗೆ. ಉಪ್ಪಿಟ್ಟು ತಿಂತಾನೆ ಅದೊಂದು ಅಭ್ಯಾಸ ಮಾಡಿದ್ದೀನಿ. ಮಿಕ್ಕಿದ ಐಟಮ್ಸ್ ಆಲ್ಮೋಸ್ಟ್ ಸ್ಪೂನು ತುಂಬ ಇರಿಟೇಷನ್ ನನಗೆ ಸ್ಪೂನಲ್ಲಿ ಎಲ್ಲ ತಿನ್ನೋದು ಅಂತಂದರೆ. ಸ್ವಲ್ಪ ಕೈಯಲ್ಲಿ ತಿನ್ನಿಸೋದನ್ನೇ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಅನಿಸಿದೆ ಮೋಕ್ಷಿತ್ಗೆ. ಅದೊಂದು ಭಾಳ ಇದು ಅದೊಂದು ಸ್ವಲ್ಪ ಸ್ಲೋ ಉಪ್ಪಿಟ್ಟು ಒಂದೇ ನೋಡಿ ಕೈಯಿಂದ ತಿನ್ನಿಸೋದು. ದೋಸೆ ಇಡ್ಲಿ ಅವೆಲ್ಲ ಕೈಯಿಂದ. ಈ ಅನ್ನ ಸಾಂಬಾರು ಮುದ್ದೆ ಒಂದು, ಉಪ್ಪಿಟ್ಟು ಒಂದು, 2 ಕೈಯಿಂದ ಹೋಗ್ತಾರೆ ನೋಡಿ. ಹಂಗೆ ಇಲ್ಲೇ ಜಾಸ್ತಿ ಕೈಯಲ್ಲಿ ಚೆನ್ನಾಗಿ ಊಟ ಮಾಡಿಸ್ಬಿಡ್ಬೋದು. ಕಾಳು ತರಕಾರಿ ಎಲ್ಲ ಮಾಡಿ ಮಿಕ್ಸ್ ಮಾಡಿ ಹಂಗೂ ತಿಂತಾನೆ. ಬಟ್ ಆಗ್ತಾಯಿದೆ ಅಷ್ಟೇ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು. ಬಾಯ್.